ಕೆಲವು ಪ್ರಶ್ನೆಗಳು ತಡವಾಗಿ ಕೇಳಿದರೂ ಅವು ಹೃದಯವನ್ನು ತಿವಿಯುತ್ತವೆ. ವಿಕ್ರಮ್ ಮತ್ತು ಸಂಜನಾ ಪ್ರೀತಿ ಮಾಡಿ ಮದುವೆಯಾದವರು. ಆದರೆ ಅವರ ಅಹಂಕಾರ, ಸಣ್ಣ ಸಣ್ಣ ಜಗಳಗಳು ಒಂದು ದಿನ ದೊಡ್ಡ ದೂರವನ್ನೇ ಸೃಷ್ಟಿಸಿತ್ತು. ಒಂದು ದಿನ ಕೋಪದಲ್ಲಿ ವಿಕ್ರಮ್ ಹೇಳಿದ, ನೀನು ಹೋಗ್ಬೇಕಂದ್ರೆ ಹೋಗು. ಸಂಜನಾ ನಿಜವಾಗಿಯೂ ಹೋಗಿಬಿಟ್ಟಳು. ಅವರ 3 ವರ್ಷದ ಮಗಳು ನಿಧಿ. ಅವಳಿಗೆ ಏನೂ ಅರ್ಥವಾಗಲಿಲ್ಲ. ಅಮ್ಮ ಯಾವಾಗ ಬರ್ತಾಳೆ? ಪ್ರತಿದಿನ ಅದೇ ಪ್ರಶ್ನೆ. ವಿಕ್ರಮ್ ಹೇಳುತ್ತಿದ್ದ, ಅಮ್ಮ ದೂರ ಹೋಗಿದ್ದಾಳೆ ಕೆಲಸಕ್ಕೆ. ದಿನಗಳು, ತಿಂಗಳುಗಳು, ವರ್ಷಗಳು ಕಳೆದವು. ನಿಧಿ ಈಗ 18 ವರ್ಷದ ಹುಡುಗಿ. ಅವಳು ಒಂದು ದಿನ ಅಪ್ಪನ ಹಳೆಯ ಡೈರಿಯನ್ನು ಕಂಡಳು. ಅದರೊಳಗೆ ಅಮ್ಮ ಬರೆದ ಪತ್ರ. ನಿಧಿಗೆ ಹೇಳು, ಅವಳ ಅಮ್ಮ ಅವಳನ್ನು ತುಂಬ ಪ್ರೀತಿಸ್ತಾಳೆ ಅಂತ. ಆ ಕ್ಷಣ ನಿಧಿಯ ಹೃದಯ ಕದಲಿತು. ಆ ರಾತ್ರಿ, ಅಪ್ಪ ನಿಜ ಹೇಳಿ, ಅಮ್ಮ ನಮ್ಮನ್ನು ಯಾಕೆ ಬಿಟ್ಟು ಹೋದಳು? ವಿಕ್ರಮ್ನಲ್ಲಿ ಉತ್ತರವಿಲ್ಲದೆ ಮೌನವಾಗಿದ್ದ. ಅವಳು ಹೋಗಿದ್ಲಾ ಅಥವಾ ನೀನು ಹೋಗ್ಬಿಟ್ಟಿಯಾ ಅವಳಿಂದ? ಆ ಪ್ರಶ್ನೆ ಅವನ ಅಹಂಕಾರವನ್ನು ಒಡೆದು ಹಾಕಿತ್ತು. ಕಣ್ಣೀರು ಹಾಕುತ್ತಾ ವಿಕ್ರಮ್ ಹೇಳಿದ, ತಪ್ಪು ನನ್ನದು ನಿಧಿ. ನಿನ್ನ ಅಮ್ಮನನ್ನು ನಾನು ಗೌರವಿಸಲಿಲ್ಲ. ಅವಳ ಮಾತು ಕೇಳಲಿಲ್ಲ. ನಿಧಿ ಕಣ್ಣೀರು ತಡೆದು ಹೇಳಿದಳು, ನೀವಿಬ್ರು ಹೋರಾಡಿದ್ರಿ, ಆದರೆ ನೋವು ಅನುಭವಿಸಿದ್ದು ನಾನು. ನನಗೆ ಅಮ್ಮ ಬೇಕಿತ್ತು ಅಪ್ಪ. ಪೇರೆಂಟ್ ಟೀಚರ್ಸ್ ಮೀಟಿಂಗ್ಗೆ, ನನ್ನ ಬರ್ತ್ಡೇಗೆ ಅಮ್ಮ ಮತ್ತು ಅಪ್ಪ ಎರಡೂ ಬೇಕಿತ್ತು. ಆ ಮಾತು ವಿಕ್ರಮ್ ಹೃದಯ ಕಿತ್ತು ಹೋಯಿತು. ಮರುದಿನ ನಿಧಿ ಹೇಳಿದಳು, ಅಪ್ಪ ನಾವು ನಮ್ಮ ಅಮ್ಮನನ್ನು ಹುಡುಕೋಣ. ಅವರು ಹುಡುಕಾಟ ಶುರು ಮಾಡಿದರು. ಒಂದು ಚಿಕ್ಕ ಊರಿನಲ್ಲಿ ಸಂಜನಾ ಒಂದು ಅನಾಥಾಶ್ರಮದಲ್ಲಿ ಕೆಲಸ ಮಾಡುತ್ತಿದ್ದಳು. ನಿಧಿ ಮುಂದೆ ಹೋಗಿ ಕೇಳಿದಳು, ನೀವು ಸಂಜನಾ ಅಮ್ಮನಾ? ಸಂಜನಾ ಬೆಚ್ಚಿಬಿದ್ದಳು. ನಾನು ನಿಮ್ಮ ಮಗಳು ನಿಧಿ. ಆ ಅಪ್ಪುಗೆ 18 ವರ್ಷಗಳ ದೂರವನ್ನು ಕರಗಿಸಿತು. ವಿಕ್ರಮ್ ಮುಂದೆ ಹೋಗಿ ಹೇಳಿದ, ಕ್ಷಮಿಸು. ನಿನ್ನನ್ನು ನಾನು ಕಳೆದುಕೊಂಡೆ, ನನ್ನ ಮಗಳನ್ನು ಕೂಡ. ಸಂಜನಾ ಕಣ್ಣೀರಿನಲ್ಲಿ ಹೇಳಿದಳು, ನನಗೆ ಗಂಡ ಬೇಕಾಗಿರಲಿಲ್ಲ, ಗೌರವ ಬೇಕಿತ್ತು. ನಿಧಿ ಹೇಳಿದಳು, ಪ್ರೀತಿ ಮಾಡೋದು ದೊಡ್ಡ ವಿಷಯ ಅಲ್ಲ, ಆ ಪ್ರೀತಿಯನ್ನು ಉಳಿಸೋದು ದೊಡ್ಡದು. ಕೊನೆಗೆ 3 ಜನ ಮತ್ತೆ ಒಂದಾದರು. ತಂದೆ ತಾಯಿ ಜಗಳದಲ್ಲಿ ಮಕ್ಕಳು ಮೌನವಾಗಿ ಒಡೆಯುತ್ತಾರೆ. ಒಬ್ಬ ಮಗಳು 18 ವರ್ಷಗಳ ನಂತರ ಕೇಳಿದ ಪ್ರಶ್ನೆ, ಅದು ಒಬ್ಬ ತಂದೆಯ ಬದುಕನ್ನೇ ಬದಲಿಸಿತು. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನು ಮರಿಬೇಡಿ.